ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಆಯೋಜಿಸಿರುವ ವಿಶ್ವ ಆಡಿಯೋ ಮತ್ತು ವಿಜುವಲ್ಸ್ ಮನರಂಜನಾ ಶೃಂಗಸಭೆ ವೇವ್ಸ್ ಹಿನ್ನೆಲೆಯಲ್ಲಿ ಕ್ರಿಯೇಟ್ ಇನ್ ಇಂಡಿಯಾ ಚಾಲೆಂಜ್ ಕಾರ್ಯಕ್ರಮದ ಅಂಗವಾಗಿ ಬೆಂಗಳೂರಿನ ಜೈನ್ ಕಾಲೇಜಿನಲ್ಲಿ ಟ್ರೇಲರ್ ಮೇಕಿಂಗ್ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕೃತ ಮಂಡಳಿಯ ಕರ್ನಾಟಕದ ಪ್ರಾದೇಶಿಕ ಅಧಿಕಾರಿ ಯಶವಂತ್ ಶಹನಾಯಿ, ಎಫ್ಐಸಿಸಿಐ ಸಹಾಯಕ ನಿರ್ದೇಶಕ ಸುನಿಲ್ ಕುಮಾರ್, ವೇವ್ಸ್ ಕಾರ್ಯಕ್ರಮದ ರಾಜ್ಯದ ನೋಡಲ್ ಅಧಿಕಾರಿ ಬಿ ಹೇಮಾವತಿ, ಜೈನ್ ಡೀಮ್ ಟು ಬಿ ವಿಶ್ವವಿದ್ಯಾಲಯದ ಕಂಪ್ಯೂಟರ್ ಮತ್ತು ಮಾಹಿತಿ ತಂತ್ರಜ್ಞಾನ ವಿಭಾಗದ ನಿರ್ದೇಶಕ ಡಾ ಸಾಗರ್ ಗುಲ್ಹಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. Or can it be slightly different? Can you see a different story with the trailer? That was Mithun's question. By stems, when Godwin said stems, by stems we mean that the dialogue, effects and music are separate tracks. They're asking if the audio will be given separately for the trailer. Anyone? Yeah, great. So editing basically forms the pillar, the foundation or the cornerstone. Keeping the parts that are needed to form a proper narrative. A narrative or altering or don't think of anything. Just think of these three isolated events. ಯಶವಂತ್ ಶಹನಾಯಿ ಮೇ 1ರಿಂದ 4ರವರೆಗೆ ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ವೇವ್ಸ್ ಶೃಂಗಸಭೆ ನಡೆಯಲಿದ್ದು, ಅದರ ಹಿನ್ನೆಲೆಯಲ್ಲಿ ಕ್ರಿಯೇಟ್ ಇನ್ ಇಂಡಿಯಾ ಚಾಲೆಂಜ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಾಧ್ಯಮ ಮತ್ತು ಮನರಂಜನೆಗೆ ಸಂಬಂಧಿಸಿದಂತೆ 33 ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು, ವಿಶ್ವದಾದ್ಯಂತ ಹಲವಾರು ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ. ರಾಜ್ಯದ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಇಂಡಿಯಾ ಚಾಲೆಂಜಸ್ ಸೀಸನ್ 1ನಲ್ಲಿ 33 ಚಾಲೆಂಜ್ಗಳು ಇದ್ದಾವೆ. ರಿಲೇಟೆಡ್ ಟು ಫಿಲ್ಮ್ಸ್ ಆಗಿರ್ಬೋದು, ಬ್ರಾಡ್ಕಾಸ್ಟಿಂಗ್ ಆಗಿರ್ಬೋದು, ಓವರ್ ಆಲ್ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ಆ್ಯನಿಮೇಷನ್ ಆಗಿರ್ಬೋದು, ಪೋಸ್ಟ್ ಮೇಕಿಂಗ್ ಕಾಂಪಿಟೇಷನ್ ಆಗಿರ್ಬೋದು. ಸೊ ಇದು ಒಂದು ಉತ್ತಮವಾದ ವೇದಿಕೆ. ವಿದ್ಯಾರ್ಥಿಗಳಿಗೆ, ಫಿಲ್ಮ್ ಮೇಕರ್ಸಿಗೆ ಆ್ಯಂಡ್ ಜನರಲ್ ಪಬ್ಲಿಕ್ ಎಲ್ಲರೂ ಈ ಜಾಗತಿಕ ಸ್ಪರ್ಧೆಯಲ್ಲಿ ಬಂದು ಪಾಲ್ಗೊಳ್ಳಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ. ಇಲ್ಲಿ ಇದು ಒಂದು ಆಪರ್ಚುನಿಟಿ. ಇಟ್ಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಎವ್ರಿ ಒನ್. ನೀವು ಜಗತ್ತಿನಾದ್ಯಂತ ನಿಮ್ಮ ಕ್ರಿಯೇಟಿವಿಟಿನ ತೋರಿಸಲಿಕ್ಕೆ ಇದು ಒಂದು ಅವಕಾಶ. ಸುನಿಲ್ ಕುಮಾರ್ ವಿದ್ಯಾರ್ಥಿಗಳಿಗೆ ಕ್ರಿಯಾತ್ಮಕವಾಗಿ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಕುತೂಹಲಕಾರಿಯಾದ ಟ್ರೇಲರ್ ವಿಡಿಯೋಗಳನ್ನು ತಯಾರಿಸುವ ಕುರಿತು ತರಬೇತಿ ನೀಡಲಾಯಿತು ಎಂದು ಮಾಹಿತಿ ನೀಡಿದರು. ವ್ಯವಸ್ಥೆ ಮಾಡಿಕೊಡ್ತೀವಿ ನಾವು. ಫಿಕ್ಕಿಯಿಂದ ನಾವು ಮಾಡ್ತಕ್ಕಂಥದ್ದು ಎಂಟರ್ಟೈನ್ಮೆಂಟ್ ರಿಲೇಟೆಡ್. ಇದುವರೆಗೂ ನಾವು ಸಾಕಷ್ಟು ಪ್ರೋಗ್ರಾಮ್ಸನ್ನು ಮಾಡಿ ಸೆಲೆಬ್ರಿಟೀಸ್ನನ್ನು ಕರೆಸಿದ್ದೀವಿ. ಆ್ಯಂಡ್ ಗೌರ್ಮೆಂಟಿಂದ ಮಿನಿಸ್ಟ್ರಿಗೆ ಏನೇನು ತೊಗೊಂಡು ಹೋಗಬೇಕು, ಇವ್ರದ್ದು ಫೆಸಿಲಿಟೇಟ್ಸ್ ಇರ್ಬೋದು, ಇವ್ರದ್ದು ಕ್ವಾರೀಸ್ ಇರ್ಬೋದು, ಪಾಲಿಸಿ ಚೇಂಜಸ್ ಇರ್ಬೋದು, ಇದನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ವಿ ಹೇಮಾವತಿ ಕ್ರಿಯೇಟ್ ಇನ್ ಇಂಡಿಯಾ ಚಾಲೆಂಜ್ ಕಾರ್ಯಕ್ರಮ ದೇಶದ ಯುವ ಪ್ರತಿಭೆಗಳಿಗೆ ಸೃಷ್ಟಿಸಿರುವ ಜಾಗತಿಕ ವೇದಿಕೆಯಾಗಿದೆ ಎಂದು ತಿಳಿಸಿದರು. ಈಗ ಟೆಕ್ನಾಲಜಿ ಓರಿಯೆಂಟೆಡ್ ಆಗಿ ಏನೆಲ್ಲ ವಿಷಯಗಳನ್ನು ಕಾಲೇಜುಗಳ ಮುಖಾಂತರ ಕಲಿತಿದ್ದಾರೆ, ಆಸಕ್ತಿಯ ಮುಖಾಂತರ ಕಲಿತಿದ್ದಾರೆ, ಹವ್ಯಾಸಗಳ ಮುಖಾಂತರ ಕಲಿತಾ ಇದ್ದಾರೆ. ಇದನ್ನೆಲ್ಲ ಒಂದು ತೋರಿಸುವಂತಹ ಒಂದು ವೇದಿಕೆ ಆಗಿರುತ್ತೆ ಇದು. ವಿದ್ಯಾರ್ಥಿಗಳು ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಮ್ಮ ರಾಜ್ಯ ಮತ್ತು ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅನ್ನುವಂಥ ಭರವಸೆ ಈ ಕಾರ್ಯಕ್ರಮದ ಮುಖಾಂತರ ಇದೆ. ವಿದ್ಯಾರ್ಥಿ ಪ್ರವೀಣ್ ಕಾರ್ಯಾಗಾರದ ಮೂಲಕ ಕ್ರಿಯಾತ್ಮಕವಾಗಿ ಹಾಗೂ ಆಕರ್ಷಕವಾಗಿ ಸಿನಿಮಾ ಟ್ರೇಲರ್ಗಳನ್ನು ಸಿದ್ಧಗೊಳಿಸುವ ಕುರಿತು ಕಲಿಯಲು ಸಾಧ್ಯವಾಯಿತು ಎಂದು ಸಂತಸ ವ್ಯಕ್ತಪಡಿಸಿದರು. ಸೆಕ್ಷನ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಟ್ರೇಲ್ ಹೆಂಗೆ ಕಟ್ ಮಾಡಬೇಕಂತ ಕಲಿತೆ. ಮತ್ತು ಇದರಲ್ಲಿ ಬಂದ್ಬಿಟ್ಟು ಪೇಸಿಂಗ್ ಹೆಂಗೆ ಯೂಸ್ ಮಾಡಬೇಕು, ಮತ್ತು ಟೈಮಿಂಗು, ಮತ್ತು ಕಂಟಿನ್ಯೂಟಿ ಹೆಂಗೆ ಯೂಸ್ ಮಾಡಬೇಕಂತೆಲ್ಲ ಕಲಿತೆ. ಒಟ್ಟಲ್ಲೇ ತುಂಬ ಚೆನ್ನಾಗಿತ್ತು ಸೆಷನ್. ಇನ್ನೋರ್ವ ವಿದ್ಯಾರ್ಥಿ ದಿವಾಕರ್ ವಿಡಿಯೋ ಎಡಿಟಿಂಗ್ನ ನಾವೀನ್ಯತೆ, ಕೌಶಲ್ಯಗಳ ಕುರಿತು ಸಮಗ್ರವಾಗಿ ಅರಿಯಲು ಕಾರ್ಯಾಗಾರ ಸಹಕಾರಿಯಾಯಿತು ಎಂದು ಹೇಳಿದರು. ಡೈಲಾಗ್ಸು, ಆಮೇಲೆ ಹೆಂಗೆ ಸೆಟಪ್ ಮಾಡಬೇಕು, ಟ್ರೇಲರ್ ಹೆಂಗೆ ಕ್ರಿಸ್ಪ್ ಆಗಿರಬೇಕು, ಆಮೇಲೆ ಅವರು ಬ್ಯಾಟ್ಮ್ಯಾನು, ಆಮೇಲೆ ಬೇರೆ ಟ್ರೇಲರ್ಗಳೆಲ್ಲ ತೋರಿಸೋ ಬೇರೆ ಫಿಲಮು. ಸೊ ಅದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಪ್ಲಸ್ ಅವ್ರು ಬಂದು ತುಂಬ ಡೀಪಾಗಿ ಎಲ್ಲೂ
ಲೈಕ್ ಜಸ್ಟ್ ಪೊಸಿಷನ್ ಏನು ಮತ್ತು ನೀವು ಹೆಂಗೆ ನಿಮ್ಮ ಇದನ್ನು ಕಟ್ಸ್ನ ಮಾಡಬೇಕು ಮತ್ತು ತುಂಬ ಇದು ಎಕ್ಸ್ಪೀರಿಯನ್ಸ್ ಎಮರ್ಸಿವ್ ಆಗಿತ್ತು. ಸೊ ತುಂಬ ಕಲಿತೆ. ಸೊ ನಾನು ಮುಂದೆ ಅದನ್ನು ನಾನು ಇದಕ್ಕೆ ಅಪ್ಲೈ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ.